ಸ್ನೇಹಿತರೆ, ಗಗನಚುಕ್ಕಿ ಜಲಪಾತದ ಬಗ್ಗೆ ನಿಮಗೆ ತಿಳಿದಿರದಂತಹ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಗಗನಚುಕ್ಕಿ ಜಲಪಾತವು ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದರ ಎತ್ತರ ಸರಿಸುಮಾರು 90 ಮೀಟರ್ ಎಂದು ಅಂದಾಜಿಸಲಾಗಿದೆ. 90 ಮೀಟರ್ ಎಂದರೆ 300 ಅಡಿಗಳು. ಜಲಮೂಲ ಯಾವುದಪ್ಪ ಅಂತಂದರೆ ಕಾವೇರಿ ನದಿ. ಸ್ನೇಹಿತರೆ, ಶಿವನಸಮುದ್ರ ಜಲಪಾತವು ಕಾವೇರಿ ನದಿಯಲ್ಲಿದೆ. ದ್ವೀಪ ಪಟ್ಟಣವಾದ ಶಿವನಸಮುದ್ರವು ನದಿಯನ್ನು ಅವಳಿ ಜಲಪಾತಗಳಾಗಿ ವಿಭಜಿಸುತ್ತದೆ. ಇದು ನದಿಯ ಹಾದಿಯನ್ನು 4ನೇ ದೊಡ್ಡ ದ್ವೀಪವಾಗಿ ಸೃಷ್ಟಿಸುತ್ತದೆ. ಪುರಾತನ ದೇವಾಲಯಗಳ ಒಂದು ಗುಂಪಲ್ಲಿ ಇಲ್ಲಿ ನೆಲೆಗೊಂಡಿದೆ ಮತ್ತು ಒಂದು ಹಳ್ಳಿ ಇರುವ ಸಾಧ್ಯತೆ ಕೂಡ ಇಲ್ಲಿದೆ. ಸ್ನೇಹಿತರೆ, ಇಲ್ಲಿ ಇರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯವನ್ನು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಮಧ್ಯರಂಗ ಎಂದು ಕೂಡ ಕರೆಯಲಾಗುತ್ತದೆ. ಇವರು ವೈಷ್ಣವ ಭಕ್ತರಿಂದ ಹೆಚ್ಚು ಪೂಜಿಸಲ್ಪಡುತ್ತಾರೆ. ಕುತೂಹಲಕಾರಿ ಮಾಹಿತಿ ಏನಪ್ಪ ಅಂತಂದರೆ, 1902ರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಮತ್ತು ನಮ್ಮ ಹೆಮ್ಮೆಯ ಚೀಫ್ ಇಂಜಿನಿಯರ್ ಆಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಶಿವನಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ಇಲ್ಲಿ ಉತ್ಪಾದನೆ ಆಗ್ತಾ ಇದ್ದಂಥ ಕರೆಂಟನ್ನು, ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ನಮ್ಮ ಕೋಲಾರದ ಚಿನ್ನದ ಗಣಿಗಳಿಗೆ ಬಳಕೆ ಮಾಡ್ತಾಯಿದ್ರು. ಗಗನಚುಕ್ಕಿ ಜಲಪಾತವು ಏಷ್ಯಾದ ಮೊದಲ ಜಲವಿದ್ಯುತ್ ಶಕ್ತಿ ಎಂಬ ಹೆಗ್ಗಳಿಕೆಯನ್ನು ಕೂಡ ಹೊಂದಿದೆ. ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ನಿಮಗೆ ಅನಿಸಿದರೆ ಜೂನ್ ಮತ್ತು ಡಿಸೆಂಬರ್ನ ಮಧ್ಯಂತರ ದಿನಗಳಲ್ಲಿ ಭೇಟಿ ಕೊಡಬೇಕು. ಯಾಕಪ್ಪ ಅಂತಂದರೆ ಮುಂಗಾರಿನ ಸಮಯ ಆದ್ದರಿಂದ ಗಗನಚುಕ್ಕಿ ಹಾಗೂ ಭರಚುಕ್ಕಿ ಜಲಪಾತಗಳು ಭೋರ್ಗರೆದು ರಮಣೀಯವಾಗಿ ಕಂಡುಬರುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಆದ ಟ್ರಾವೆಲ್ ಫ್ರೀಕ್ 23. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.